ದೇಶದ ಜಿಎಸ್ಟಿ ತೆರಿಗೆ ವ್ಯವಸ್ಥೆಗೆ ಮೇಜರ್ ಸರ್ಜರಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಸೆಪ್ಟೆಂಬರ್ 22ನೇ ತಾರೀಕಿನಿಂದಲೇ ದಿನಬಳಕೆ ವಸ್ತುಗಳ ಬೆಲೆ ಗಣನೀಯ ರೀತಿಯಲ್ಲಿ ಕಡಿಮೆ ಆಗುತ್ತೆ. ನರೇಂದ್ರ ಮೋದಿ ಅವರು ಇಂಡಿಪೆಂಡೆನ್ಸ್ ಡೇ ದಿನ, ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಡಬಲ್ ಗಿಫ್ಟ್ ಸಿಗುತ್ತೆ ನಿಮಗೆ ದೀಪಾವಳಿ ಟೈಮ್ನಲ್ಲಿ ಅಂತ ಅಂದರು. ಅದಕ್ಕೂ ಮುಂಚೆ ದಸರಾಗೇನೆ ಗಿಫ್ಟ್ ಸಿಗ್ತಾ ಇದೆ. ಹಾಗಾದರೆ ಮಧ್ಯಮ ವರ್ಗಕ್ಕೆ ಬಂಪರ್, ಶ್ರೀಮಂತ ವರ್ಗಕ್ಕೆ ಮತ್ತಷ್ಟು ಹೊರೆ. ದುಡ್ಡಿದೆಯಲ್ಲ ಖರ್ಚು ಮಾಡಿ ಅಂತ 4 ಸ್ಲ್ಯಾಬ್ ಬದಲಿಗೆ 2 ಸ್ಲ್ಯಾಬ್ಗಳನ್ನು ಉಳಿಸ್ಕೊಳ್ಳೋ ಕೆಲಸ ಆಗುತ್ತೆ. ಮುಂಚೆ ಜಿಎಸ್ಟಿ ಸ್ಲ್ಯಾಬ್ಗಳು ಎಷ್ಟಿದ್ವು? 5%, 12%, 18%, 28%, ಆಮೇಲೆ ಸಿಂಪಲ್ ಗೂಡ್ಸ್ಗೆ 40% ಅಂತ. ಈಗ ಇದರಲ್ಲಿ 2 ಮೈನಸ್ ಮಾಡ್ತಾ ಇದ್ದಾರೆ, ಇನ್ನೆರಡನ್ನ ಉಳಿಸ್ಕೊಳ್ತಾರೆ. ಆಮೇಲೆ ಈ 2 ಸ್ಲ್ಯಾಬ್ಗಳಲ್ಲಿ ಆಲ್ಮೋಸ್ಟ್ 5% ಸ್ಲ್ಯಾಬು ಮತ್ತು 18% ಸ್ಲ್ಯಾಬ್ನಲ್ಲಿ ಬಹುತೇಕ 99% ವಸ್ತುಗಳನ್ನು ತರೋ ಕೆಲಸ ಆಗಿದೆ. 40%ನ ಹೊಸ ಸ್ಲ್ಯಾಬ್ನಲ್ಲಿ ಕೇವಲ 7 ವಸ್ತುಗಳು ಮಾತ್ರ ಇರುತ್ತೆ. ದಿನಬಳಕೆ ವಸ್ತುಗಳು, ಆರೋಗ್ಯ ವಲಯ, ಕೃಷಿ ವಲಯ ಎಲ್ಲ ಕಡೆ ಕೂಡ ರೇಟ್ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆಗುತ್ತೆ. ಸ್ಪೆಷಲಿ ಆಟೋಮೊಬೈಲ್ ಇಂಡಸ್ಟ್ರಿಗೆ ಅತಿ ದೊಡ್ಡ ಬೂಮ್ ಸಿಗ್ತಾ ಇದೆ. ಶೈಕ್ಷಣಿಕವಾಗಿ ಕೂಡ ಅಷ್ಟೇ ಲಾಭ ಆಗುತ್ತೆ. ಹಾಲು, ಪನ್ನೀರು, ಡೈಲಿ ಎಸೆನ್ಷಿಯಲ್ಸ್ ಅಂತ ನಾವೇನೇನು ಕರಿತಾ ಇದ್ವಿ ಅದರಲ್ಲೆಲ್ಲ ಕೂಡ ಬಿಗ್ ರಿಲೀಫ್ ಕೊಡೋ ಕೆಲಸ ಆಗಿದೆ. ಯಾರ್ಯಾರು ವಾಹನಗಳನ್ನು ಖರೀದಿ ಮಾಡ್ತಾರೆ ಅವ್ರಿಗೂ ಕೂಡ ಬಿಗ್ ರಿಲೀಫ್ ಕೊಡೋ ಕೆಲಸ ಆಗಿದೆ. 12% ಜಿಎಸ್ಟಿ ಸ್ಲ್ಯಾಬನ್ನು 5%ಗೆ ಇಳಿಕೆ ಮಾಡುವಂತಹ ಕೆಲಸ, 8% ಇದ್ದಿದ್ದನ್ನು ಕೂಡ ಇಳಿಕೆ ಮಾಡುವಂತಹ ಕೆಲಸ ಆಗಿದೆ. ಐಷಾರಾಮಿ ವಾಹನಗಳಿಗೆ 40% ಜಿಎಸ್ಟಿ ಮತ್ತು ಸೆಸ್ ಕಂಟಿನ್ಯೂ ಆಗುತ್ತೆ. ಟಾಪ್ ಎಂಡ್ ಕಾರ್ಗಳಿಗೆ, SUV ಮಾಡೆಲ್ನ ಕಾರ್ಗಳಿಗೆ ಸೆಸ್ಸು ಮತ್ತು 40% ಅಷ್ಟು ಜಿಎಸ್ಟಿ ಟ್ಯಾಕ್ಸ್ ಕಂಟಿನ್ಯೂ ಆಗುತ್ತೆ. ಉಳಿದಂತೆ AC ಯಿಂದ ಹಿಡಿದು ಡಿಶ್ ವಾಷಿಂಗ್ ಮಷಿನ್ ತನಕ ಎಲ್ಲದರ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ. ಈ ನಿರ್ಧಾರಕ್ಕೆ ಯಾಕೆ ಬಂದರು ಹಾಗಾದರೆ ಗೌರ್ಮೆಂಟ್ ಅನ್ನೋ ಪ್ರಶ್ನೆ ಇರ್ಬೋದು ನಿಮಗೆ. ಮೇನ್ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ರಾ ಮೆಟೀರಿಯಲ್ಸನ್ನೇ ಒಂದು GST ಕೊಟ್ಟು ಕೊಂಡ್ಕೊಳ್ಬೇಕಾಗಿತ್ತು. ಅದನ್ನು ಸೇಲ್ ಮಾಡಬೇಕಾದ್ರೆ ಇನ್ನೊಂದು GST ಸ್ಲ್ಯಾಬಲ್ಲಿ ಅದನ್ನು ಸೇಲ್ ಮಾಡಬೇಕಾಗಿತ್ತು. ಒಂದು ಚಪ್ಪಲಿದೆ ವಿಚಾರ. ಈಗ ದಿನಬಳಕೆ ವಸ್ತುಗಳು ಯಾವ ರೀತಿ ಕಡಿಮೆ ಆಗಿದೆ, ಯಾವ್ದು ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಹೇರ್ ಆಯಿಲು, ಶ್ಯಾಂಪು, ಟೂತ್ಪೇಸ್ಟ್, ಟೂತ್ಬ್ರಷ್ ಇವೆಲ್ಲ ಕೂಡ ಎಸೆನ್ಷಿಯಲ್, ನಾವು ಪ್ರತಿದಿನ ಯೂಸ್ ಮಾಡೋದು, ನೀವು ಕಾಮನ್ ಮ್ಯಾನು, ಅವೆಲ್ಲ ಕಡಿಮೆ ಆಗಿದೆ. ಶೇವಿಂಗ್ ಕ್ರೀಮು 18% ಸ್ಲ್ಯಾಬಲ್ಲಿ ಇದ್ದಿತ್ತು, ಈಗ 5% ಅದು ಇಳಿಕೆ ಆಗ್ತಾ ಇದೆ. ಸೊ ಅಲ್ಲಿಗೆ 12% ಅಷ್ಟು ಲಾಭ ನಮಗಾಗಬೇಕು ಅಂತ. ಬೆಣ್ಣೆ, ತುಪ್ಪ, ಚೀಸ್ ಇವೆಲ್ಲವೂ ಕೂಡ 12% ಸ್ಲ್ಯಾಬಲ್ಲಿತ್ತು. ಬಟ್ ದಿನ ಕನ್ಸಂಪ್ಷನ್ ಇರೋದ್ರಿಂದ 5%ಗೆ ಅದನ್ನು ತೊಗೊಂಡು ಬಂದಿದ್ದಾರೆ. ಪ್ರೀ ಪ್ಯಾಕ್ಡ್ ನಮ್ಕೀನ್ಸು ಅಂದರೆ ಸ್ಪೆಷಲಿ ಚೌಚೋ ಇರ್ಬೋದು, ಉಪ್ಪು ಹುಳಿ ಖಾರ ಮಿಶ್ರಿತ ಸ್ನ್ಯಾಕ್ಸ್ ಐಟಮ್ಸ್ ಇದೆಯಲ್ಲ, ಅವೆಲ್ಲವೂ ಕೂಡ 12% ಸ್ಲ್ಯಾಬ್ನಲ್ಲಿತ್ತು. ಅದನ್ನು ಕೂಡ 5%ಗೆ ಇಳಿಕೆ ಮಾಡಿದ್ದಾರೆ. ಅದೇನು ದೊಡ್ಡ ಲಕ್ಸುರಿ ಅಲ್ಲ ಅಂತ ಸರ್ಕಾರ ಅರ್ಥಕೊಂಡಿದೆ. ಬಾಟಲ್ಲು, ಡೈಪರು ಇವೆಲ್ಲವೂ ಕೂಡ 5% ಸ್ಲ್ಯಾಬ್ಗೆ ಬರ್ತಾ ಇದೆ. ಆಲ್ಮೋಸ್ಟ್ ನಿಮಗೆ ಯಾವ್ಯಾವ ಸ್ಲ್ಯಾಬಿಗೆ ಬರ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ಅಂದರೆ ಟೋಟಲಾಗಿ 65% ಅಷ್ಟು ಗೂಡ್ಸು, ವಸ್ತುಗಳು 5%ನ ಸ್ಲ್ಯಾಬಿಗೆ ಬರ್ತಾ ಇದೆ. ಉಳಿದಿದ್ದು ಬಂದುಬಿಟ್ಟು 8%, 7% ಅಂತ 40% ಸ್ಲ್ಯಾಬಿಗೆ ಹೋದರೆ ಇನ್ನೆಲ್ಲ 18%ಗೆ ಬರ್ತಾ ಇದೆ. ಇನ್ನು ಈಗ ವೈಯಕ್ತಿಕ ಜೀವ ಹಾಗೂ ಆರೋಗ್ಯ ವಿಮೆಗಳಿಗೆ ಅಂದರೆ ಇನ್ಶೂರೆನ್ಸ್ ಪಾಲಿಸಿಯನ್ನು ರಿಯಾಯಿತಿ ದರದಲ್ಲಿ ಕೊಡಬೇಕು ಅನ್ನೋದು ಬಹುತೇಕ ಜನರ ವಾದ ಆಗಿತ್ತು. ಯಾಕಂದರೆ ಇವೆಲ್ಲವೂ ಕೂಡ 18% ಸ್ಲ್ಯಾಬಲ್ಲಿ ಬರ್ತಾ ಇತ್ತು. ಅಗತ್ಯ ಇವೆಲ್ಲ ಜನರ ಜೀವಕ್ಕೆ. ಹೀಗಾಗಿ ರಿಯಾಯಿತಿ ಕೊಡಿ ಅಂತ ಕೇಳಿದ್ರು, ಸರ್ಕಾರ ಮಾನ್ಯ ಮಾಡಿದೆ. ಕಂಪ್ಲೀಟ್ 0 ಮಾಡಿಲ್ಲ, ಬದಲಾಗಿ 5-18%ಗೆ ಬಂದಿದೆ. 33 ಜೀವರಕ್ಷಕ ಔಷಧಿಗಳಿಗೆ GSTಯಲ್ಲಿ ರಿಯಾಯಿತಿ ಕೊಡುವಂತಹ ಕೆಲಸವನ್ನು ಕೂಡ ಈ ಮೂಲಕ ಮಾಡಲಾಗ್ತಾ ಇದೆ. ಇದು ಆರೋಗ್ಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಥರ್ಮೋಮೀಟರು ಅದು 5% ಸ್ಲ್ಯಾಬಿಗೆ ಬಂದಿದೆ. ಥರ್ಮೋಮೀಟರ್ ಯೂಶಲಿ ತುಂಬ ಬಳಕೆ ಆಗುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ. ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಕೂಡ 5% ಸ್ಲ್ಯಾಬಿಗೆ ಶಿಫ್ಟ್ ಆಗಿದೆ, ಡ್ರಾಸ್ಟಿಕ್ ಶಿಫ್ಟ್ ಆಗಿದೆ. ಡಯಾಗ್ನೋಸ್ಟಿಕ್ ಕಿಟ್ಸು 12% 5%ಗೆ ಇಳಿಕೆ ಆಗಿದೆ. 8% ಅಲ್ಲ, ಡೈರೆಕ್ಟ್ 5%ಗೆ. ಗ್ಲೂಕೋಮೀಟರ್ ಮತ್ತು ಟೆಸ್ಟ್ ಸ್ಟ್ರಿಪ್ಸ್ ಇದಾವಲ್ಲ, ಅವು ಕೂಡ 12%ಗೆ ಇಳಿಕೆ ಆಗಿದೆ, 12% 5%ಗೆ ಇಳಿಕೆ ಆಗಿದೆ. ಕೆಲವು ಔಷಧಗಳು GST 5%ಗೆ ಇಳಿಕೆ ಆಗಿದೆ. ಸ್ಪೆಷಲಿ ಈಗ ಈ ಕ್ಯಾನ್ಸರ್ ಇರ್ಬೋದು, ಮಾರಕ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟು ವಿಪರೀತ ದುಬಾರಿ, ಮೆಡಿಸಿನ್ಸ್ ಕೇಳಿದ್ರು ಕೂಡ ದುಬಾರಿ ಆಗ್ತಿದೆ. ಇದನ್ನು ಆಚೆ ತರಬೇಕು ಅಂತ ವಾದ ಕೇಳಿಬಂದಿತ್ತು. ಇನ್ನು ಶೈಕ್ಷಣಿಕ ವಿಭಾಗಕ್ಕೆ ಬರೋದಾದರೆ ಸ್ಕೂಲ್ ಮಕ್ಕಳಿಗೆ ಹೆಚ್ಚು ಬಳಕೆ ಆಗುವಂತಹ ಮ್ಯಾಪ್ ಇರ್ಬೋದು, ಚಾರ್ಟ್ಸ್, ಪ್ರಾಜೆಕ್ಟ್ ಅಂತೂ ಪ್ರತಿ ವಾರ ಇದ್ದೇ ಇರುತ್ತೆ ಮಕ್ಕಳಿಗೆ. ಸೊ ಪೆನ್ಸಿಲ್ಲು, ಕ್ರೇಯಾನ್ಸು ಇವೆಲ್ಲದರ GST ಕೂಡ
ಇಳಿಕೆ ಆಗಿರೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಬುಕ್ಕು ನೋಟ್ಬುಕ್ಗಳಿಗೂ ಕೂಡ ರಿಯಾಯಿತಿ ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಶೈಕ್ಷಣಿಕವಾಗಿ ಯಾವುದ್ರ ಬೆಲೆ ಕಡಿಮೆ ಆಗಿದೆ ಅಂತ. ಆಮೇಲೆ ಕೃಷಿ ವಿಭಾಗದಲ್ಲಿ ಟ್ರ್ಯಾಕ್ಟರ್ ಟೈರ್ ಮತ್ತು ಬಿಡಿ ಭಾಗಗಳು, ರಾ ಮೆಟೀರಿಯಲ್ಸ್ ಎಲ್ಲವೂ ಕೂಡ 5% ಸ್ಲ್ಯಾಬಿಗೆ ಬರ್ತಾ ಇದೆ. 12% ಅಷ್ಟು ಉಳಿಕೆ. ಟ್ರ್ಯಾಕ್ಟರ್ ಖರೀದಿ ಮಾಡ್ತೀರಾ ಅಂದರೆ ಮುಂಚೆ 12% ಟ್ಯಾಕ್ಸ್ GST ಟ್ಯಾಕ್ಸನ್ನು ಕಟ್ಟಬೇಕಿತ್ತು. ಈಗ 5% ಟ್ಯಾಕ್ಸನ್ನು ಕಟ್ಟಿದರೆ ಟ್ರ್ಯಾಕ್ಟರ್ ಸಿಗುತ್ತೆ. ಅಲ್ಲಿಗೆ ಆಲ್ಮೋಸ್ಟ್ 7% ದುಡ್ಡನ್ನು ಉಳಿಸ್ದಂಗೆ. ಹನಿ ನೀರಾವರಿ ಮತ್ತು ಸ್ಪ್ರಿಂಕ್ಲರ್ಗೆ 5% ಟ್ಯಾಕ್ಸ್ ಸ್ಲ್ಯಾಬ್ಗೆ ಅದು ಬರ್ತಾ ಇದೆ. ನೀವು ರೇಟ್ ಕಡಿಮೆ ಅಂದ್ರಿ, ನಾಳೆ ರೇಟ್ ಕಡಿಮೆ ಆಗಲಿಲ್ಲ, ಯಾಕೆ ಈ ಥರ ಸುದ್ದಿ ಕೊಟ್ರಿ ಅಂತ ನೀವು ಕೇಳ್ಬೋದು. ರೇಟ್ ಕಡಿಮೆ ಮಾಡಿ ಅಂತ ಹೇಳಿ ಟ್ಯಾಕ್ಸ್ ಕಡಿಮೆ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಇನ್ನು ವ್ಯಾಪಾರಸ್ಥರಿಗೆ ಬಿಟ್ಟಿದ್ದು ಅವ್ರು ಕಡಿಮೆ ಮಾಡ್ತಾರಾ ಇಲ್ವಾ ಅಂತ. ಆ್ಯಕ್ಚುಲಿ ಅದನ್ನು ನೋಡ್ತಾರೆ, ಕಡಿಮೆ ಮಾಡಲೇಬೇಕು, ಬಟ್ ನಿಮಗೆ ಹೇಳ್ತಿರೋದು ನಾವು ಅಷ್ಟೇ. ರಸಗೊಬ್ಬರದ ವಿಚಾರದಲ್ಲಿ ಶೇಕಡ 5% ಸ್ಲ್ಯಾಬ್ಗೆ ಅದು ಇಳಿಕೆ ಆಗಿದೆ. ಮುಂಚೆ 18% ಕೊಡಬೇಕಾಗಿತ್ತು. ಇನ್ನು ಅತಿ ದೊಡ್ಡ ಲಾಭ, ಬಿಗ್ಗೆಸ್ಟ್ ಗೈನ್ ಯಾರಿಗಾಗಿದೆ ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿಗೆ. ವಾಹನಗಳ ಖರೀದಿ ವಿಚಾರದಲ್ಲಿ ಲಾಭ 10% ಅಷ್ಟು ದುಡ್ಡನ್ನು ನಾವು ಡೈರೆಕ್ಟಾಗಿ ಉಳಿಸಬಹುದು. ಪೆಟ್ರೋಲ್ ಮತ್ತು ಇದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಅಪ್ಲೈ ಆಗುತ್ತೆ, ಡೀಸೆಲ್ ಪೆಟ್ರೋಲ್ ಕಾರ್ಗಳಿಗೂ ಅಪ್ಲೈ ಆಗುತ್ತೆ. ಡೀಸೆಲ್ ಕಾರಿನ ಸಾಮರ್ಥ್ಯ 1500 cc ಇದ್ದರೆ ಅವ್ರದ್ದು ಸ್ಲ್ಯಾಬ್ ಮುಂಚೆ ಇದ್ದಿದ್ದು 28%. ಹೆಚ್ಚು ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. 22% ಹೆಚ್ಚುವರಿ ಲಿಮಿಟ್ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಈಗ ಅಲ್ಲಿ ಲಾಭ ಆಗ್ತಾ ಇದೆ. 3 ಚಕ್ರದ ವಾಹನಗಳು, ಆಟೋ ಇರ್ಬೋದು, ಇತರೆ ಗೂಡ್ಸ್ ವಾಹನ 18%ಗೆ ಅದನ್ನು ಇಳಿಕೆ ಮಾಡಲಾಗಿದೆ. ಇಲ್ಲೂ ಅಷ್ಟೇ 10% ಉಳಿತಾಯ ಆಗುತ್ತೆ ಜನರಿಗೆ. ಬೈಕು 350 cc ಕೆಳಗಡೆ ಬೈಕ್ಗಳೇನಿದ್ವು ಅವು 18%ಗೆ ಬರ್ತಾ ಇದೆ. ಸೊ ನಿಮಗೆ ಸುಮಾರು ದುಡ್ಡು ಇಲ್ಲಿ ಉಳಿತಾಯಕ್ಕೆ ಆಗ್ತಾ ಇದೆ. ಬೆಲೆ ಬೈಕ್ಗಳದ್ದು ಕಡಿಮೆ ಆಗುತ್ತೆ. ಗೂಡ್ಸ್ ವಾಹನ ಶೇಕಡ 28ರಿಂದ 18%ಗೆ ಇಳಿಕೆ ಮಾಡಲಾಗಿದೆ. ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅಂತಲೇ ಹಲವು ಬೈಕ್ಗಳ ಬೆಲೆ ಗಗನ ಕುಸುಮವಾಗಿತ್ತು. ಈಗ ವಾಪಸ್ ಕಡಿಮೆ ಆಗುತ್ತೆ ಅಂತ. ವಾಹನದ ಬಿಡಿ ಭಾಗ 18%ಗೆ ಇಳಿಕೆ ಆಗ್ತಾ ಇದೆ. ಇದು ನೋಡಿ ಕನ್ಫ್ಯೂಷನ್ ಇತ್ತು. ವಾಹನದ ಬಿಡಿ ಭಾಗವನ್ನು 28%ಗೆ ತೊಗೊಳ್ಬೇಕು, ಮತ್ತೆ ಕೆಲ ವಾಹನಗಳನ್ನು ಮಾರ್ತೀರಾ ಅಂತ ಅಂದರೆ ಅದು ಡಿಪೆಂಡ್ ಆಗುತ್ತೆ. 1500 cc 150 cc ಅಂತೆಲ್ಲ ಅದು ವಾಪಸ್ 18%ಗೆ ಬರ್ತಾ ಇತ್ತು. ಸೊ ಲಾಸ್ ಆದರೆ ಕ್ಲೇಮ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಈ ಕನ್ಫ್ಯೂಷನನ್ನು ದೂರ ಮಾಡೋ ಕೆಲಸ ಆಗಿದೆ. AC ಅಲ್ಟ್ರಾ ಲಕ್ಸುರಿ ಅಂತ ಕನ್ಸಿಡರ್ ಆಗ್ತಾ ಇತ್ತು, ಈಗ ಹಂಗಿಲ್ಲ ಕಾಲ. ಸೊ ಶೇಕಡ 28ರಿಂದ 18%ಗೆ ಇಳಿಕೆಯಾಗಿದೆ. ಈಗ ಹೇಳ್ತಿದ್ದೆ ನಿಮಗೆ AC ಬಗ್ಗೆ. AC ವಸ್ತುಗಳ ರೇಟ್ ಹೆಂಗೆ ಇಳಿಕೆ ಆಗಿದೆ ಅಂತ. ಇದು ಅಲ್ಟ್ರಾ ಲಕ್ಸುರಿ ವಸ್ತು ಅಲ್ಲ, ಬದಲಾಗಿ ಸ್ಲ್ಯಾಬನ್ನು ಚೇಂಜ್ ಮಾಡಲಾಗಿದೆ. ಅದಾದ ನಂತರ TV 32 ಇಂಚ್ಗಿಂತ ಮೇಲ್ಪಟ್ಟಂತಹ TV ಇದ್ದರೆ ಅವು 28% ಕೊಟ್ಟು ನೀವು ಖರೀದಿ ಮಾಡಬೇಕಾಗಿತ್ತು. ಈಗ 18% ಟ್ಯಾಕ್ಸನ್ನು ಪೇ ಮಾಡಿದ್ರೆ ಸಾಕು. 32 ಇಂಚ್ಗಿಂತ ಮೇಲೆ ಅಂದರೆ 62 ಇಂಚ್ ಆದರೂ ತಗೊಳ್ಳಿ, 61 ಇಂಚ್ ಆದರೂ ತಗೊಳ್ಳಿ, ಒಟ್ಟಿನಲ್ಲಿ 18% ಟ್ಯಾಕ್ಸನ್ನು ಕಟ್ಟಿ. ಹಾಗೆ ಮಾನಿಟರ್ ಎಲೆಕ್ಟ್ರಿಕ್ ಉಪಕರಣಗಳು 18% ಟ್ಯಾಕ್ಸ್ನ ವ್ಯಾಪ್ತಿಗೆ ಬರ್ತಾ ಇದೆ. ವರ್ಷಾಂತ್ಯಕ್ಕೆ ಅಂದರೆ ಈ ತಂಬಾಕು ಮತ್ತು ಸಂಬಂಧಿತ ವಸ್ತುಗಳು ಯಾವುದು ಹಾಗಾದರೆ ದುಬಾರಿ ವಸ್ತುಗಳು ಅಂತ ಕೇಳಿದ್ರೆ, ವರ್ಷಾಂತ್ಯಕ್ಕೆ ತಂಬಾಕು ಮತ್ತು ಸಂಬಂಧಿತ ಉತ್ಪನ್ನಗಳು ಟೋಟಲಾಗಿ 7 ವಸ್ತುಗಳು ಬರ್ತಾ ಇದೆ. ಕೇವಲ 7 ವಸ್ತುಗಳು ಇದರಲ್ಲಿರೋದು. ಅವೆಲ್ಲವೂ 40% ಅಷ್ಟು ಟ್ಯಾಕ್ಸನ್ನು ಕಟ್ಟಿ ನೀವು ಉಪಯೋಗಿಸಿ ಅಂತ. ಇದನ್ನು ಪಾಪದ ತೆರಿಗೆ ಅಂತ ಕೂಡ ಕರೀತಾರೆ. ಸಿನ್ಫುಲ್ ಗೂಡ್ಸ್ ಅಂತ ಇದನ್ನು ಕರೀತಾರೆ. ಅಂದರೆ ಇದು ದೇಹಕ್ಕೆ ಹಾನಿ ಮಾಡುತ್ತೆ ಅಂತ ಗೊತ್ತಿದ್ರೂ ಕೆಲವರಿಗೆ ಇದನ್ನು ಸೇವಿಸೋ ಚಟ ಇರುತ್ತೆ, ಅಭ್ಯಾಸ ಇರುತ್ತೆ. ಹೀಗಾಗಿ ನೀವು ದುಡ್ಡು ಎಕ್ಸ್ಟ್ರಾ ಕಟ್ಟಬೇಕು ಅಂತ. ದುಡ್ಡು ಯಾಕೆ ಇವ್ರ ಹತ್ರ ಎಕ್ಸ್ಟ್ರಾ ಇಸ್ಕೊಳ್ತಾರೆ ಅಂದರೆ, ಸ್ಪೆಷಲಿ ನೀವು ಕನ್ಸಂಪ್ಷನ್ ಕಡಿಮೆ ಮಾಡಲಿ, ಬಳಕೆ ಮಾಡೋದು ಕಡಿಮೆ ಮಾಡಲಿ, ನಿಮ್ಮ ಆರೋಗ್ಯವನ್ನು ನಾವು ಈ ಮೂಲಕ ನಿಯಂತ್ರಣ ಮಾಡ್ತೀವಿ ಅಂತ ಲೆಕ್ಕಾಚಾರ. ಯೂಶಲಿ ಹಂಗೆ ಆಗಲ್ಲ. ನೀವು 100% ಟ್ಯಾಕ್ಸ್ ಹಾಕಿದ್ರು ಕೂಡ ಅವ್ರು ಕಟ್ತಾರೆ. ಈ ಮದ್ಯಪ್ರಿಯರು ಮತ್ತು ತಂಬಾಕನ್ನು ಸೇವನೆ ಮಾಡೋರು ಇರ್ತಾರಲ್ಲ, ಅವ್ರು ಕೇರೆ ಮಾಡಲ್ಲ. ಅವರು ದೇಶದ ಶ್ರೀಮಂತರು. ಕೋವಿಡ್ ಕಾಲದಲ್ಲಿ ನಮ್ಮನ್ನು ಸಾಕಿದ್ದೆ ಅವರು. ಹೀಗಾಗಿ 40% ಓಕೆ ಅನ್ನೋರು ಸುಮಾರು ಜನ ಇರ್ತಾರೆ. ಇನ್ನು ಸಕ್ಕರೆ ಸಿಹಿಗೊಳಿಸುವಂತಹ ಪಾನೀಯಗಳು ಅಂದರೆ ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಇದನ್ನು ಕರಿತೀವಿ. ಕಾರ್ಬೋನೇಟೆಡ್ ಪಾನೀಯ, ಎನರ್ಜಿ ಡ್ರಿಂಕು, ಕೆಫಿನ್ ಪಾನೀಯಗಳು. ಎನರ್ಜಿ ಡ್ರಿಂಕ್ ಅಂದರೆ ರೆಡ್ ಬುಲ್ ಅವೆಲ್ಲ ಬರುತ್ತಲ್ಲ, ಮಾನ್ಸ್ಟರು, ಅದೇನೇನೋ ಡ್ರಿಂಕ್ಸ್ ಬರುತ್ತೆ. ಸೊ ಅವೆಲ್ಲವೂ ಕೂಡ ಕೆಫಿನ್ ಅಂಶ ಜಾಸ್ತಿ ಇರೋದು ಏರಿಯೇಟೆಡ್ ಡ್ರಿಂಕ್ಸು. ಸ್ವೀಟು ವಿಪರೀತವಾಗಿ ಆರ್ಟಿಫಿಷಿಯಲ್ ಸ್ವೀಟ್ ಜಾಸ್ತಿ ಇರೋದು 40% ಸ್ಲ್ಯಾಬಿಗೆ ಬರ್ತಾ ಇದೆ. ಯಾಕಂದರೆ ಇವು ಕೂಡ ದೇಹಕ್ಕೆ ವಿಪರೀತವಾಗಿ ಪರಿಣಾಮಗಳನ್ನು ಮಾಡುತ್ತೆ. ಕಿಡ್ನಿ ಎಲ್ಲ ತೆಗೆದು ಬಿಡುತ್ತೆ ಜಾಸ್ತಿ ಸೇವನೆ ಮಾಡಿದ್ರೆ. ಕೆಲ ಸಂದರ್ಭದಲ್ಲಿ ಹೆಚ್ಚುವರಿ ಸೆಸ್ ಅಥವಾ 40% GSTಗೆ ಜೂಜು ಮತ್ತು ಬೆಟ್ಟಿಂಗ್ ಆ್ಯಪ್ಗಳು ಕೂಡ, ಆ್ಯಪನ್ನು ಉಪಯೋಗಿಸೋರು, ಆ್ಯಪಿಂದ ಲಾಭ ಬಂದವರು ಕಟ್ಟಬೇಕಾಗತ್ತೆ. SUVಗಳಂತಹ ಉನ್ನತ ದರ್ಜೆಯ ಕಾರ್ಗಳು ಅಂದರೆ ಪಾಶ್ ಎಂಡು, ಇದು ಸ್ವಲ್ಪ
ಹೈಟಲ್ಲಿರುತ್ತೆ ಕಾರು, ಬೇರೆ ಸೆಡಾನು ಮತ್ತು ಹ್ಯಾಚ್ ಬ್ಯಾಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಂದು ಸ್ಪೋರ್ಟ್ಸ್ ಲುಕ್ ಕೊಡುತ್ತೆ ಕಾರು. ಇದನ್ನು ಉನ್ನತ ದರ್ಜೆಯ ಕಾರ್ ಅಂತ ಕನ್ಸಿಡರ್ ಮಾಡಿ ಇದರಲ್ಲಿ ಮಾತ್ರ ಈ ಸೆಗ್ಮೆಂಟಿಗೆ ಮಾತ್ರ 40% ಟ್ಯಾಕ್ಸು ಲಿವಿಡ್ ಟ್ಯಾಕ್ಸನ್ನು ಕಟ್ಟಬೇಕು, ಮತ್ತು ಸಪ್ರೇಟ್ 22%, ಆಮೇಲೆ 1% ಸೆಸ್ಸು. ದುಡ್ಡಿದೆ, ಖರ್ಚು ಮಾಡಿ ಅಂತ ಹೇಳ್ತಾ ಇದ್ದಾರೆ. 4 ಮೀಟರ್ ಉದ್ದದ ವಾಹನಗಳಿಗೆ 40% GST ಮತ್ತು 22% ಲಿವಿಡ್ ಟ್ಯಾಕ್ಸ್ ಅಂತೀವಿ, ಪರಿಹಾರದ ಸೆಸ್ಸು, ಅದು ಅಪ್ಲೈ ಆಗುತ್ತೆ. ಹಾಗೆ ಸಂಸ್ಕರಿಸಿದ ಜಂಕ್ ಫುಡ್ಗಳು, ಪ್ರೋಸೆಸ್ಡ್ ಫುಡ್ಡು ನಾಲಿಗೆಗೆ ವಿಪರೀತ ರುಚಿ ಸಿಗುತ್ತೆ, ಆನಂದ ಪರಮಾನಂದ ಆಗುತ್ತೆ, ಅಂತಹ ಫುಡ್ಗಳ ಮೇಲೆ 40% ಏರಿಕೆಯನ್ನು ಮಾಡ್ತಾ ಇದ್ದಾರೆ. ತಿನ್ನಬೇಡಿ ಅನ್ನೋದು ಉದ್ದೇಶ ಅಷ್ಟೇ. Next generation reforms on the 15th of August when he spoke from the Red Fort. So, and he desired that we give the benefit to the people at the earliest. He mentioned Deepavali, but I'll go through the decisions in detail a bit, but this reform is not just on rationalizing rates. It's also on structural reforms. It's also on ease of living, so that businesses can do their business of working together with the GST with a great ease. So we have corrected inverted duty structure problems. We've resolved classification related issues, and we have ensured that there will be stability and predictability about the GST.